ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಚರಿತ್ರೆಯ ಮುಂದುವರೆದ ಭಾಗವನ್ನು ನಾವು ಈ ಭಾಗದಲ್ಲಿ ತಿಳ್ಕೊಳ್ಳೋಣ. ಭಾಗ 6. ಸ್ವಾಮಿಗಳು ಪಟ್ಟ ಏರಿದಂತಹ ಕೆಲವು ವರ್ಷಗಳು ಮಠದಲ್ಲಿ ಯಾವ ಆತಂಕಕ್ಕೂ ಕೂಡ ಎಡೆಯಿರದಂತೆ ಆಡಳಿತ ನಡೆಯುತ್ತೆ. ಹಿಂದಿನ ಸ್ವಾಮಿಗಳು ತಾವು ಪಟ್ಟಕ್ಕೆ ಬಂದಂತಹ 6 ವರ್ಷಗಳ ಕಾಲ ಶೃಂಗೇರಿಯಲ್ಲಿ ಇದ್ದುಕೊಂಡು ಮುಕ್ತರಾಗಿರ್ತಕ್ಕಂತಹ ತಮ್ಮ ಗುರುಗಳ ಆರಾಧನೆಯಲ್ಲೇ ಕಳೆದಿರ್ತಾರೆ. ಆದರೆ ಅವರಿಗೆ ಆ ವೇಳೆಗಾಗಲೇ ವಿದ್ಯಾಭ್ಯಾಸ ಪೂರ್ಣ ಆಗಿರುತ್ತೆ. ಆದರೆ ಈಗ ಸ್ವಾಮಿಗಳಾದಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳಾದರೆ ಇವರಿಗೆ ಶೃಂಗೇರಿನಲ್ಲಿ ಕೇವಲ 3 ವರ್ಷಗಳು ಮಾತ್ರ ವ್ಯಾಕರಣ ಮತ್ತು ತರ್ಕಶಾಸ್ತ್ರದ ಪಾಠ ನಡೆದಿರುತ್ತೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಕಡೆಯ 1 ವರ್ಷ ಪಡ್ಕೊಂಡಿರ್ತಕ್ಕಂತಹ ಪೂರ್ವ ಮೀಮಾಂಸಾ ಭಾಗದ ಪರಿಚಯ ಅಷ್ಟೇ ಇವರ ವಿದ್ಯಾಭ್ಯಾಸ. ಮಠದ ಸ್ವಾಮಿಗಳಾದವರಿಗೆ ಶಾಸ್ತ್ರ ಪರಿಚಯ ಚೆನ್ನಾಗಿರಬೇಕು. ಬರಿಯ ವ್ಯವಹಾರ ಅಲ್ದರ ವಿದ್ವಾಂಸರನ್ನು ಮೆಚ್ಚಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅವರ ಅನುಗ್ರಹ ಭಾಷಣಗಳು, ಉಪದೇಶಗಳು, ಸಂಭಾಷಣೆ ಇವು ಮಠದ ಪ್ರತಿಷ್ಠೆಯನ್ನು, ಪ್ರಭಾವವನ್ನು ಕಾಪಾಡುತ್ತೆ, ಬೆಳೆಸುತ್ತೆ ಕೂಡ. ಈ ದೃಷ್ಟಿಯಿಂದ ಶ್ರೀಕಂಠ ಶಾಸ್ತ್ರಿಗಳು ಆಗ ಸರ್ವಾಧಿಕಾರಿಗಳಾಗಿದ್ರಲ್ಲ, ಅವರು ಸ್ವಾಮಿಗಳ ವಿದ್ಯಾಭ್ಯಾಸ ಶೃಂಗೇರಿಯಲ್ಲೇ ಮುಂದುವರಿಯುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಚಂದ್ರಶೇಖರ ಭಾರತಿ ಸ್ವಾಮಿಗಳವರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಅದೀಯ. ಆದರೆ ಸರ್ವಾಧಿಕಾರಿಗಳು ಬಯಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ, ಅವರಿಗೆ ಶಾಸ್ತ್ರಾಭ್ಯಾಸದಲ್ಲಿ ದಿಟವಾಗಿರ್ತಕ್ಕಂತಹ ಆಸಕ್ತಿ ಇತ್ತು. ಅವರು ಬೆಂಗಳೂರಿನ ಶಂಕರ ಮಠದಲ್ಲಿ ಕಲಿತಾ ಇರ್ತಕ್ಕಂತಹ ವರ್ಷದ ಕಡೆಯ 1-2 ತಿಂಗಳುಗಳು ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಗಳು ಎನ್ನುವಂತಹ ಪಂಡಿತರ ಬಳಿ ತಾವು ಶೃಂಗೇರಿಯಲ್ಲಿ ಓದದೇ ಬಿಟ್ಟಿರ್ತಕ್ಕಂತಹ ಕೆಲವು ತರ್ಕ ಗ್ರಂಥಗಳನ್ನು ಕಲಿತಾ ಇರ್ತಾರೆ. ಆಗ ವಿರೂಪಾಕ್ಷ ಶಾಸ್ತ್ರಿಗಳು ಮಠದ ಶಾಲೆಯಲ್ಲಿ ಅಧ್ಯಾಪಕರಾಗಿರಲಿಲ್ಲ. ಆವಾಗ ಬಾಲಕರಾಗಿರ್ತಕ್ಕಂತಹ ನರಸಿಂಹನೇ ಶಂಕರ ಮಠದ ಅಗ್ರಹಾರದಲ್ಲೇ ಇದ್ದಂತಹ ಅವರ ಮನೆಗೆ ಹೋಗಿ ಅವರಿಗೆ ಪಾಠವನ್ನು ಹೇಳಿಸ್ಕೊಡ್ತಾ ಇದ್ರು ಅವರಿಂದ. ಈಗ ಶೃಂಗೇರಿಯಲ್ಲಿ ಸ್ವಾಮಿಗಳಾದ ಮೇಲೆ ಬೆಂಗಳೂರಿನಿಂದ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕರೆಸ್ಕೊಂಡು ಅವರ ಬಳಿಯಲ್ಲಿ ವೇದಾಂತ ಗ್ರಂಥಗಳನ್ನು, ಆಮೇಲೆ ಅವಕ್ಕೆ ಅನುಕೂಲವಾಗಿರ್ತಕ್ಕಂತಹ ಕೆಲವು ನ್ಯಾಯ ಗ್ರಂಥಗಳನ್ನು ಅಭ್ಯಾಸ ಮಾಡ್ತಾರೆ. ಈ ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಗಳ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೊಡಬೇಕು. ಈ ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಗಳು ಧಾರವಾಡದ ಕಡೆಯಿಂದ ಚಿಕ್ಕ ವಯಸ್ಸಿನಲ್ಲೇ ಬೆಂಗಳೂರಿಗೆ ಬಂದಂಥವ್ರು. ಬೆಂಗಳೂರಿಗೆ ಬಂದು ಕೆಲವು ವರ್ಷ ನುಗ್ಗೇಹಳ್ಳಿ ತಿರುಮಲಾಚಾರ್ಯರು ಎನ್ನುವಂತಹ ವಿದ್ವಾಂಸರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅದಾದ ಮೇಲೆ ಚಿಕ್ಕೇರೂರು ಸ್ವಾಮಿ ರಾಯಾಚಾರ್ಯರು ಎನ್ನುವಂತಹ ಪಂಡಿತರಲ್ಲಿ ಇವರು ಶಿಷ್ಯವೃತ್ತಿಯನ್ನು ಮಾಡ್ತಾರೆ. ಈ ಸ್ವಾಮಿ ರಾಯಾಚಾರ್ಯರು ಕೇವಲ ಪಂಡಿತರು ಮಾತ್ರ ಆಗಿರಲಿಲ್ಲ, ಮಹಾ ತಪಸ್ವಿಗಳಾಗಿದ್ದರು. ಇವರು ಕಾಶಿ ಮಹಾರಾಜರು ಮತ್ತು ಗ್ವಾಲಿಯರ್ ಸಂಸ್ಥಾನದ ಅರಸರಿಂದ ಸನ್ಮಾನಿತರಾಗಿದ್ದರಂತೆ. ವಿರೂಪಾಕ್ಷ ಶಾಸ್ತ್ರಿಗಳ ಬಳಿಯಲ್ಲಿ ಸ್ವಾಮಿಗಳು ನ್ಯಾಯ ಮೀಮಾಂಸಾ ಶಾಸ್ತ್ರಗಳನ್ನು ಕಲಿತಾರೆ. ಈ ವಿರೂಪಾಕ್ಷ ಶಾಸ್ತ್ರಿಗಳು ಸುಮಾರು 300 ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ರಂತೆ. ರಾಜ ಸನ್ಮಾನ ಇದ್ರೂ ಕೂಡ ಅಪಾರವಾಗಿರ್ತಕ್ಕಂತಹ ವಿರಾಗಿಗಳಾಗಿದ್ರಂತೆ. ಈ ವಿರೂಪಾಕ್ಷ ಶಾಸ್ತ್ರಿಗಳ ಗುರುಗಳು ಒಬ್ಬರು ಮಾಧ್ವ ಸಂಪ್ರದಾಯದವರು, ಇನ್ನೊಬ್ಬರು ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥವರು. ಆಗಿನ ದಿವಾನರಾಗಿರ್ತಕ್ಕಂತಹ ಶೇಷಾದ್ರಿ ಅಯ್ಯರವರ ಮನೆಯಲ್ಲಿ ತಮ್ಮ ವಿದ್ಯಾರ್ಥಿಯಾಗಿದ್ದಂತಹ ಸಂದರ್ಭದಲ್ಲೇ ಪುರಾಣ ಪ್ರವಚನವನ್ನು ಮಾಡ್ತಾ ಇದ್ರಂತೆ. ಆವಾಗಲೇ ಶೇಷಾದ್ರಿ ಅಯ್ಯರವರ ಮೆಚ್ಚುಗೆಯನ್ನು ಪಡ್ಕೊಂಡು ಅವರ ಮೂಲಕ ಶೃಂಗೇರಿ ಮಠದ ಹಿಂದಿನ ಸ್ವಾಮಿಗಳ ಅಭಿಮಾನಕ್ಕೆ ಪಾತ್ರರಾಗಿದ್ರಂತೆ ಈ ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಗಳು. ಇವರು ಚಂದ್ರಶೇಖರ ಭಾರತಿ ಸ್ವಾಮಿಗಳವರಿಗೆ ಪಾಠವನ್ನು ಬೋಧನೆ ಮಾಡೋದಕ್ಕೆ ಮೊದಲು ಒಪ್ಪೋದಿಲ್ಲ. ಏಕೆಂದರೆ ನಾನು ಗೃಹಸ್ಥ, ಅದು ಸನ್ಯಾಸಿಗಳಿಗೆ, ಅದರಲ್ಲೂ ಕೂಡ ಆಮ್ನಾಯ ಪೀಠಾಧಿಪತಿಗಳಿಗೆ ಪಾಠ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಒಪ್ಪೋದಿಲ್ಲ. ಆದರೆ ಸ್ವಾಮಿಗಳು ಹಠವನ್ನು ಮಾಡ್ತಾರೆ. ಅವರ ಆಕ್ಷೇಪಣೆಗಳಿಗೆಲ್ಲ ಸಮಾಧಾನವನ್ನು ಹೇಳಿ ಸ್ವಾಮಿಗಳು ಕೊನೆಗೆ ಒಪ್ಪಿಸ್ತಾರೆ. ಜಗದ್ಗುರು ಪೀಠದಲ್ಲಿದ್ದರೂ ಕೂಡ ಸ್ವಾಮಿಗಳು ಈ ಗೃಹಸ್ಥ ಗುರುಗಳ ವಿಚಾರವಾಗಿ ಅತ್ಯಂತ ಭಯಭಕ್ತಿಗಳಿಂದ ನಡ್ಕೊಂಡು ವೇದಾಂತದಲ್ಲಿ ಪ್ರೌಢಿಮೆಯನ್ನು ಪಡ್ಕೋತಾರೆ. ಅವರ ಗುಣಗಳೆಲ್ಲವನ್ನು ರೂಢಿಸ್ಕೋತಾರೆ. ಸ್ವಾಮಿಗಳ ಮೇಲೆ ವಿರೂಪಾಕ್ಷ ಶಾಸ್ತ್ರಿಗಳು ಅದೆಷ್ಟು ಪರಿಣಾಮವನ್ನು ಬೀರಿದ್ರು ಅಂದರೆ, ಅವರು ಸ್ವಾಮಿಗಳು ಇದ್ದಷ್ಟು ಕಾಲ ಅವರು ಕೆಲವೊಂದು ಸಾರಿ ಆಯ್ದ ಶಿಷ್ಯರಿಗೆ ಪಾಠವನ್ನು ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಈ ವಿರೂಪಾಕ್ಷ ಶಾಸ್ತ್ರಿಗಳ ಇದನ್ನೇ ಅವರ ಸ್ಟೈಲನ್ನೇ ಅನುಕರಣೆ ಮಾಡ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ವಿರೂಪಾಕ್ಷ ಶಾಸ್ತ್ರಿಗಳು ಪ್ರಭಾವವನ್ನು ಬೀರ್ತಾರೆ. ಲೋಕದಲ್ಲಿ ಯಾವ ಕಾಲದಲ್ಲಿಯೂ ಕೂಡ ಪಂಡಿತರಿಗೇನು ಕೊರತೆ ಇಲ್ಲ.
ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು, ಅಷ್ಟೇ ಚೆನ್ನಾಗಿ ತಿಳಿಯಪಡಿಸ್ತಕ್ಕಂಥವ್ರು ಹಲವರಿದ್ದಾರೆ. ಆದರೆ ಆಚಾರ ವಿಚಾರಗಳೆರಡಲ್ಲೂ ಕೂಡ ಪರಿಶುದ್ಧರಾಗಿರ್ತಕ್ಕಂತಹ ಪಂಡಿತರು ಇರತಕ್ಕಂಥದ್ದು ವಿರಳ. ಪ್ರತಿಭೆ, ಅಭ್ಯಾಸ, ಅನುಸಂಧಾನ, ಬೋಧನ, ಸಾಧನ ಎಲ್ಲದರಲ್ಲೂ ಕೂಡ ಎತ್ತಿದ ಕೈಯಾಗಿರ್ತಕ್ಕಂಥವ್ರು ಇರುವಂಥದ್ದು ಇನ್ನೂ ಕೂಡ ವಿರಳ. ವಿರೂಪಾಕ್ಷ ಶಾಸ್ತ್ರಿಗಳು ಈ ಕಡೆಯ ಗುಂಪಿಗೆ ಸೇರಿರ್ತಕ್ಕಂಥವ್ರು. ಇಂತಹ ಮಹನೀಯರ ಪ್ರಭಾವ, ಆದರ್ಶ, ಸಂಪರ್ಕ ಸ್ವಾಮಿಗಳ ಮೇಲೆ ಬಿದ್ದು ಸ್ವಾಮಿಗಳ ಅವರಲ್ಲಿ ಕೆಲವೊಂದು ಬದಲಾವಣೆಗಳಾಗತ್ತೆ. ಸ್ವಾಮಿಗಳು ಅವರ ಹಿರಿಮೆಯನ್ನು, ತಮ್ಮ ಭಾಗ್ಯವನ್ನು ಅರ್ಥಕೊಂಡು ಶಾಸ್ತ್ರಿಗಳು ಪಾಠಕ್ಕೆ ಬರ್ತಾರೆ ಅಂತಂದರೆ ಕುಳಿತಿರ್ತಕ್ಕಂತಹ ಜಗದ್ಗುರುಗಳಾದರೂ ಕೂಡ ಯಾವುದಾದ್ರೂ ಒಂದು ನೆಪವನ್ನು ಮಾಡ್ಕೊಂಡು ಎದ್ದು ನಿಲ್ತಾ ಇದ್ರಂತೆ. ಗೃಹಸ್ಥರಾಗಿರ್ತಕ್ಕಂತಹ ಶಾಸ್ತ್ರಿಗಳು ಪದ್ಧತಿಯಂತೆ ಸ್ವಾಮಿಗಳಿಗೆ ಅಡ್ಡ ಬೀಳುವಾಗ ಸ್ವಾಮಿಗಳು ಓರೆಯಾಗಿ ನಿಂತ್ಕೊಂಡು ಕೈ ಜೋಡಿಸಿ ಕಣ್ಣು ಮುಚ್ಚಿ ಮನಸ್ಸಿನಲ್ಲೇ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ರಂತೆ. ಶಾಸ್ತ್ರಿಗಳು ಕೂತ ಮೇಲೆ ಸ್ವಾಮಿಗಳು ಕೂಡ ಕೂಡ್ತಾ ಇದ್ರಂತೆ. ಹಿಂದಿನ ಪಾಠಗಳೆಲ್ಲವನ್ನ ಒಪ್ಪಿಸಿ ಅಂದಿನ ಪಾಠದ ವಿಷಯವನ್ನ ಈಗಾಗಲೇ ನಾನು ಒಮ್ಮೆ ನೋಡ್ಕೊಂಡಿದ್ದೀನಿ ಅಂತ ಶಾಸ್ತ್ರಿಗಳಿಗೆ ಸ್ವಾಮಿಗಳು ತಿಳಿಸ್ತಾ ಇದ್ರಂತೆ. ಶಾಸ್ತ್ರಿಗಳು ಪಾಠವನ್ನ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಮೈಯೆಲ್ಲ ಕಿವಿಯಾಗಿ ಸ್ವಾಮಿಗಳು ಕೇಳ್ತಾ ಇದ್ರಂತೆ. ಆ ಒಂದು 2-3 ಗಂಟೆಗಳ ಕಾಲ ಯಾವ ವಿಚಾರವೂ ಅವರಿಗೆ ಗಮನಕ್ಕೆ ಬರ್ತಾ ಇರಲಿಲ್ವಂತೆ. ಅಷ್ಟು ಶ್ರದ್ಧೆಯಿಂದ ಪಾಠವನ್ನು ಕೇಳ್ತಾ ಇದ್ರಂತೆ. ಪಾಠ ಮುಗಿದ ಮೇಲೆ ಸ್ವಾಮಿಗಳು ಮತ್ತೆ ಎದ್ದು ನಿಲ್ತಾ ಇದ್ರಂತೆ. ಮತ್ತೆ ಮೊದಲಿನಂತೆ ಗುರುವಂದನ. ಶಾಸ್ತ್ರಿಗಳು ತಮಗೆ ನಮಸ್ಕಾರ ಮಾಡುವಾಗ ಆ ನಮಸ್ಕಾರ ಅವರ ಗುರುಗಳು, ತಮ್ಮ ಗುರುಗಳು ಆದ ಹಿಂದಿನ ಸ್ವಾಮಿಗಳಿಗೆ ಸಲ್ಲುತ್ತೆ ಅನ್ನುವಂಥದ್ದು ಸ್ವಾಮಿಗಳ ಭಾವನೆಯಾಗಿತ್ತು ಅಂತ ಸ್ವಾಮಿಗಳ ಬಾಲ್ಯ ಮಿತ್ರರು, ಒಡನಾಡಿಗಳು, ಶಾಸ್ತ್ರಿಗಳ ಆಪ್ತವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಆಗಿದ್ದಂತಹ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಒಂದು ಕಡೆ ಹೇಳ್ತಾರೆ. ಸ್ವಾಮಿಗಳು ಮುಂದೆ ಇತರರಿಗೆ ಪಾಠವನ್ನು ಹೇಳ್ಕೊಡುವಂತಹ ಸಂದರ್ಭದಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳ ಪ್ರವಚನ ಪದ್ಧತಿಯನ್ನೇ ಹಿಡಿತಾ ಇದ್ರಂತೆ. ವಿಷಯ ನಿರೂಪಣಾ ಕ್ರಮವೂ ಕೂಡ ಅದೇ ರೀತಿಯಲ್ಲಿ ಇತ್ತು. ಅವರ ಮಾತಿನ ಧೋರಣೆಯೂ ಕೂಡ ಅದೇ ರೀತಿಯಲ್ಲಿ ಇತ್ತಂತೆ. ಎಳೆಯ ವಯಸ್ಸಿನಲ್ಲೇ ಕೇಳಿದ್ದಂತಹ ಶಾಸ್ತ್ರಿಗಳ ಏಳೋಣವಾಗಲಿ, ಕೂಡೋಣವಾಗಲಿ, ನೋಡೋಣವಾಗಲಿ, ಇನ್ನು ಮುಂತಾಗಿರ್ತಕ್ಕಂತಹ ಅವರ ಮಾತಿನ ಅಚ್ಚುಕಟ್ಟು ಸ್ವಾಮಿಗಳಿಗೂ ಕೂಡ ಬಂದ್ಬಿಟ್ಟಿತ್ತು. ಅವರು ಎಂದೂ ಕೂಡ ಹೇಳು, ಕೂಡು, ನೋಡು ಅಂತೇಳಿ ಹೇಳ್ತಾ ಇರಲಿಲ್ಲ. ಬೇರೆಯವರ ಮನಸ್ಸನ್ನು ನೋಯಿಸದೆ, ಗಟ್ಟಿಯಾಗಿ ಮಾತನಾಡದೆ, ಧ್ವನಿಯನ್ನು ಎತ್ತದೆ ತಮ್ಮ ಅಭಿಪ್ರಾಯಗಳನ್ನು ನೇರವಾಗಿ, ಸರಳವಾಗಿ, ಶಾಂತರಾಗಿ ಮಂಡಿಸ್ತಕ್ಕಂತಹ ಪದ್ಧತಿಗಳು ಸ್ವಾಮಿಗಳಿಗೆ ವಿಶೇಷವಾಗಿತ್ತಂತೆ. ಇದೇ ಶಾಸ್ತ್ರಿಗಳ ಪದ್ಧತಿಯೂ ಕೂಡ ಆಗಿತ್ತು. ಆ ಶಾಸ್ತ್ರಿಗಳ ಪದ್ಧತಿಯೇ ಸ್ವಾಮಿಗಳಿಗೆ ಬಂತು ಅನ್ನುವಂಥದ್ದು ಹಲವರ ಅಭಿಪ್ರಾಯ. ಶಾಸ್ತ್ರಿಗಳಂತೆಯೂ ಕೂಡ ಸ್ವಾಮಿಗಳು ತರ್ಕಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರೂ ಕೂಡ ವೇದಾಂತದ ಕಡೆಗೆ ಒಲಿದಿರ್ತಾರೆ. ಆದರೆ ಸಂಭಾಷಣೆಯಲ್ಲಿಯೂ ಕೂಡ, ಪ್ರವಚನದಲ್ಲೂ ಕೂಡ ತಾರ್ಕಿಕ ಪ್ರಕಾರಗಳನ್ನು, ಯುಕ್ತಿಗಳನ್ನು ಧಾರಾಳವಾಗಿ ಬಳಸ್ತಾ ಇದ್ದಂಥದ್ದು ಆರ್ ಕೃಷ್ಣಸ್ವಾಮಿ ಅಯ್ಯರ್ ಬರಹಗಳಿಂದ ನಮಗೆ ತಿಳಿದು ಬರುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ವಿರೂಪಾಕ್ಷ ಶಾಸ್ತ್ರಿಗಳ ಸಂಪರ್ಕದಿಂದ ಸ್ವಾಮಿಗಳಿಗಾದ ಹಲವು ಲಾಭಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ವಿರಕ್ತಿಯ ಮನೋಧರ್ಮ ಮೂಡಿ ಬಂದಿರುವಂಥದ್ದು. ಆಗ ಸ್ವಾಮಿಗಳು ವಯಸ್ಸು ಕೇವಲ 20 ವರ್ಷ. 20 ವರ್ಷದ ಪ್ರಾಯದವರಿಗೆ ವಿರಕ್ತಿ ಒದಗುವಂತಹ ವಯಸ್ಸಲ್ಲ. ಆದರೆ ವಿರೂಪಾಕ್ಷ ಶಾಸ್ತ್ರಿಗಳ ಪಾಠ, ಶಾಸ್ತ್ರ ವಿಚಾರಗಳು ಇವೆಲ್ಲವನ್ನು ಕೇಳಿದಂತಹ ಸ್ವಾಮಿಗಳಿಗೆ ಆಗಲೇ ವಿರಕ್ತಿ ಅನ್ನುವಂಥದ್ದು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ನಮ್ಗೆ ಹೆಂಗೆ ತಿಳಿಯುತ್ತಪ್ಪ ಅಂದರೆ, ಸ್ವಾಮಿಗಳು ಆ ಕಾಲದಲ್ಲೇ ರಚಿಸಿರ್ತಕ್ಕಂತಹ ಕೆಲವು ಸಂಸ್ಕೃತ ಸ್ತೋತ್ರ ಪದ್ಯಗಳನ್ನು ನಾವು ನೋಡಿದ್ರೆ ಅದರಲ್ಲಿ ಕೆಲವೊಂದು ಪದ್ಯಗಳಲ್ಲಿ ನಮಗೆ ವಿರಕ್ತಿಯ ಮನೋಧರ್ಮ ಅರ್ಥ ಆಗುತ್ತೆ. ಒಂದು ಸಂಸ್ಕೃತ ಸ್ತೋತ್ರದಲ್ಲಿ ಗುರುಗಳು ಬರೀತಾರೆ, ಇಂತಹ ಸಮಯದಲ್ಲಿ ಗುರುಗಳು ಕಣ್ಣ ಮುಂದೆ ಬಂದು ನಿಲ್ಲಬಾರದೆ, ತನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಬಾರದೆ ಅನ್ನುವಂತಹ ಭಾವನೆ ಬೇರೂರಿದಾಗ ನವರತ್ನ ಮಾಲ ಎನ್ನುವಂತಹ ಒಂದು ಕೃತಿಯಲ್ಲಿ ಅವರು ಬರೀತಾರೆ. ಅದಾದಮೇಲೆ ಇಂದ್ರಿಯ ವಿಷಯಗಳಂತೆ ಹಾನಿಕರ ಅಂತ ತಿಳಿದಿದ್ದರೂ ಕೂಡ ಒಡಲ ತುಂಬ ಬಯಕೆಗಳು ತುಂಬಿದಾವೆ ಅಂತೇಳಿ ಒಂದು ಕಡೆ ಬಣ್ಣಿಸ್ತಾರೆ. ತಮ್ಮ ಗುರುಗಳ ಹತ್ತಿರ ಬಂದವರಿಗೆಲ್ಲ ವಿರಕ್ತಿಯನ್ನು ಕೊಡುವವರೆಂದು ಬಗೆದು
ಬಹುರಾಗವತೋ ಮಮ ವಿರಕ್ತಿದಾತ ಸ ಭವತು ಅಂತ ಬೇಡ್ಕೋತಾರೆ ಒಂದು ಸಂಸ್ಕೃತ ಶ್ಲೋಕದಲ್ಲಿ. ಹಿಂಗೆ ಆವತ್ತಿನ ಕಾಲದಲ್ಲೇ ಗುರುಗಳಿಗೆ ವಿರಕ್ತಿಯ ಮನೋಧರ್ಮ ಬಂದಿತ್ತು ಅಂದರೆ ತಪ್ಪಾಗಲ್ಲ. ಇದು ಕೇವಲ ಅವರ ಮಾನಸಿಕ ಮನೆಯ ಸಮಸ್ಯೆಯಿಂದ ಅಥವಾ ಇನ್ಯಾವುದೋ ಸಮಸ್ಯೆಯಿಂದ ಬಂದಿದ್ದಲ್ಲ. ಯಾಕೆಂದರೆ ಅವರಿಗೇನು ಮಾನಸಿಕವಾಗಿ ತೊಂದರೆಗಳಿರಲಿಲ್ಲ. ಆದರೆ ಯಾವಾಗ ವಿರೂಪಾಕ್ಷ ಶಾಸ್ತ್ರಿಗಳು ಪಾಠವನ್ನು, ಪ್ರವಚವನ್ನು, ಶಾಸ್ತ್ರಗಳನ್ನು ಬೋಧನೆ ಮಾಡಿದ್ರು, ಆ ಶಾಸ್ತ್ರದ ಪರಿಣಾಮವಾಗಿ ಗುರುಗಳಿಗೆ ವೈರಾಗ್ಯ ಮನೋಧರ್ಮ ಬಂದಿತ್ತು. ವೈರಾಗ್ಯ ಅನ್ನುವಂಥದ್ದು ಸಂತೃಪ್ತಿಯಿಂದಲೇ ಬಂದಿತ್ತು ಅನ್ನುವಂಥದ್ದನ್ನು ನಾವು ಈ ಘಟನೆಯಿಂದ ತಿಳ್ಕೋಬಹುದು.